ಎಲ್ರಿಗೂ ನಮಸ್ಕಾರ. ನಾನು ಲೀಲಾ ಲೋಕಲ್ ಹಾಕ್ಸಿಂದ ಲೀಲಾ ನಟರಾಜ್ ಮಾತಾಡ್ತಾ ಇರೋದು. ಇವತ್ತು ಬಟಾಣಿ ಕಡಲೆಕಾಳು ಸಾಂಬಾರು ಮಾಡ್ತಾಯಿದ್ದೀನಿ. ಮುದ್ದೆಗೆ, ಅನ್ನಕ್ಕೆ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ನೋಡೋಣ ಬನ್ನಿ. ಜಾರಿಗೆ ಕೊತ್ತಂಬರಿ, ಬಟಾಣಿ ಕಡಲೆಕಾಳನ್ನ ನಾವು ಓವರ್ ನೈಟು ನೆನೆಸ್ಕೊಂಡು ಇಟ್ಕೊಂಡಿರಬೇಕು. ಚೆನ್ನಾಗಿ ನೆಂದಿರಬೇಕು ಅದು. ಕೊತ್ತಂಬರಿ ಆದಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಬಟಾಣಿ ಕಡಲೆಕಾಳು ಜೊತೆಗೆ 2 ಆಲೂಗಡ್ಡೆನೂ ಹಾಕ್ಬೋದು, ನಾನಿಲ್ಲಿ ಹಾಕಿಲ್ಲ. ಶುಂಠಿ, ಬೆಳ್ಳುಳ್ಳಿ, ಟೊಮೊಟೊ 1, ಕಾಯಿ ತುರಿ ಸ್ವಲ್ಪ, ಕಡಲೆ ಸ್ವಲ್ಪ, ಲವಂಗ 3, ಮೆಣಸು 4-5, ಗಸಗಸೆ 3 ಸ್ಪೂನ್, ಧನಿಯಾ ಪುಡಿ, ಖಾಲಿ ಧನಿಯಾ ಪುಡಿ ಇದು 1 ಸ್ಪೂನ್, ಖಾರದ ಪುಡಿ, ಚಕ್ಕೆ, ಏಲಕ್ಕಿ ಇಷ್ಟನ್ನು ಹಾಕಿ ನಾನು ನುಣ್ಣಗೆ ರುಬ್ಕೊತಾ ಇದ್ದೀನಿ. ಮಧ್ಯಾಹ್ನದ ಊಟಕ್ಕೆ ಚೆನ್ನಾಗಿರುತ್ತೆ ಇದು. ನೋಡಿ, ಓವರ್ ನೈಟು ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ ಕಡಲೆಕಾಳು ಬಟಾಣಿ ಮಿಕ್ಸ್. ನೀವು ಬೇಕು ಅಂದರೆ ಆಲೂಗೆಡ್ಡೆ ಹಾಕ್ಕೋಬೋದು ಇದಕ್ಕೆ. ಇದನ್ನು ನಾನು ನುಣ್ಣಗೆ ರುಬ್ಕೊಂಬರ್ತಾಯಿದ್ದೀನಿ ಮಸಾಲೆನ. ಸ್ವಲ್ಪ ಕುಕ್ಕರ್ಗೆ ಎಣ್ಣೆ ಬಿಡ್ತಾಯಿದ್ದೀನಿ. ಎಣ್ಣೆ ಕಾದ ನಂತರ ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದೀನಿ. ಇದು ಮಧ್ಯಾಹ್ನದ ಊಟಕ್ಕೆ ಚೆನ್ನಾಗಿರುತ್ತೆ. ಎಣ್ಣೆ ಫ್ರೈ ಆಗಿ ಈರುಳ್ಳಿ ಆದಮೇಲೆ ಇಟ್ಕೊಂಡಿರೋ ಬಟಾಣಿ ಕಡಲೆಕಾಳು ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಎಣ್ಣೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಮಿಶ್ರ ಮಾಡಬೇಕು. ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. 1-2 ಸೆಕೆಂಡ್ ಈ ಥರ ಎಣ್ಣೆಲಿ ಫ್ರೈ ಮಾಡಿದ್ದಾದಮೇಲೆ ರುಬ್ಕೊಂಡಿರೋ ಖಾರ ಮಿಶ್ರಣನ ಹಾಕ್ತಾಯಿದ್ದೀನಿ, ಮಸಾಲೆನ. ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಮಸಾಲೆನ. ಆಲೂಗೆಡ್ಡೆ ಹಾಕಿದರೆ ಇನ್ನೂ ಚೆನ್ನಾಗಿ ಬರುತ್ತೆ, ನಾನಿಲ್ಲಿ ಹಾಕಿಲ್ಲ. ನನ್ನ ಮಗಳು ಆಲೂಗೆಡ್ಡೆ ಹಾಕಿದರೆ ಸಾಂಬಾರು ಇಷ್ಟಪಡಲ್ಲ ಅವಳು, ಅದಕ್ಕೋಸ್ಕರ ನಾನು ಹಾಕಿಲ್ಲ. ನೀವು ಬೇಕು ಅಂದರೆ ಆಲೂಗೆಡ್ಡೆ ಹಾಕ್ಕೋಬೋದು, ಇನ್ನೂ ಚೆನ್ನಾಗಿ ಬರುತ್ತೆ ಸಾಂಬಾರು ಆಲೂಗೆಡ್ಡೆ ಹಾಕಿರಿ. ಇದೆಲ್ಲ ಚೆನ್ನಾಗಿ ಕುದ್ದಾದಮೇಲೆ ನಮಗೆ ಎಷ್ಟು ನೀರು ಬೇಕು ಅಷ್ಟು ಕನ್ಸಿಸ್ಟೆಂಟ್ ನೋಡಿಕೊಂಡು ನೀರು ಹಾಕಿ, ಮುದ್ದೆಗೆ ಅನ್ನಕ್ಕೆ ಎಷ್ಟು ನೀರು ಬೇಕು ಅಷ್ಟು ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸಮ ಮಾಡಿ ನಾನು 3 ವಿಷಲ್ ಹಾಕಿಸ್ತಾಯಿದ್ದೀನಿ ಕುಕ್ಕರಲ್ಲಿ. ನೆಂದಿರುತ್ತಲ್ಲ, ಬೇಗ ಬೆಂದೋಗುತ್ತೆ. ಕಾಳುಗಳೆಲ್ಲ ನೆಂದಿರುತ್ತಲ್ವ, ಇದು ಅನ್ನಕ್ಕೆ ಮುದ್ದೆಗೆ ಚೆನ್ನಾಗಿರುತ್ತೆ. ಸಲ ಟ್ರೈ ಮಾಡಿ ನೋಡಿ ಈ ಥರ. ನೀವು ಬೇಕು ಅಂದರೆ ಆಲೂಗೆಡ್ಡೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಆದರೆ ನನ್ನ ಮಗಳಿಗೆ ಇಷ್ಟ ಆಗಲ್ಲ ಅಂದ್ಬಿಟ್ಟು ನಾನು ಇಲ್ಲಿ ಹಾಕಿಲ್ಲ. ಅವಳು ತರಕಾರಿ ತಿನ್ನಲ್ಲ ಜಾಸ್ತಿ. ಮೂರು ವಿಷಲ್ ಹಾಕಿಸ್ತಾಯಿದ್ದೀನಿ ಈ ಥರ ಸಮ ಮಾಡಿಕೊಂಡು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸಮ ಮಾಡಿ ಈ ಥರ ಕುಕ್ಕರಲ್ಲಿ 3 ವಿಷಲ್ ಹಾಕ್ತಾಯಿದ್ದೀನಿ. ಇಲ್ಲಿ ಸೈಡಲ್ಲಿ ಅನ್ನ ರೆಡಿಯಾಗಿದೆ. ನನ್ನ ಮಗಳು ಲಂಚ್ ಬಾಕ್ಸ್ಗೆ ಅಂತ ಹಾಕ್ತಾಯಿದ್ದೀನಿ. ಇದು ನೋಡಿ, ಕುಕ್ಕರ್ ವಿಷಲ್ ಆದಮೇಲೆ ತೆಗ್ದಿದ್ದೀನಿ. ನೋಡಿ, ಕಡಲೆಕಾಳು ಸಾಂಬಾರು ಬಿಸಿ ಮುದ್ದೆಗೆ ರೆಡಿ ಆಯಿತು. ಇವತ್ತಿನ ಕಡಲೆಕಾಳು ಸಾಂಬಾರು ಬಟಾಣಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಪ್ಲೀಸ್.